ನಮಗೆ ಸಮಾನತೆಯನ್ನು ಕೊಡ್ತಾ ಇದ್ದಾರಾ? ಹಿಂದೂಗಳಿಗೆ ಏನಾದ್ರೂ ಒಂದು ವಿಶೇಷ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಿದ್ದಾರಾ? ಇವತ್ತು ನಾವು ಕೇಳಬಾರ್ದ? ಇದನ್ನ ಕೇಳಿದ್ರೆ ನಾವು ದೇಶದ್ರೋಹಿಗಳು. ಯಾರೀ ದೇಶದ್ರೋಹಿಗಳು? ಈ ದೇಶಕ್ಕೆ ನುಸುಳಿ, ದೇಶದ ಒಳಗಡೆ ನುಸುಳಿ, ಈ ದೇಶದಲ್ಲಿ ಇರತಕ್ಕಂತ ಬಹುಸಂಖ್ಯಾತರ ಹಿಂದೂಗಳ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದೀರಲ್ಲ, ನೀವು ದೇಶದ್ರೋಹಿಗಳು ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ನಮ್ಮ ವಿರೋಧ ಪಕ್ಷದ ನಾಯಕರಿನ್ನೂ ಮಾತಾಡ್ತಾರೆ. ನಮ್ಮ ಭಾರತ ರತ್ನ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿರ್ತಕ್ಕಂಥ ಶಾಲೆಯನ್ನ ವಕ್ಫ್ಗೆ ಇವತ್ತು ಸೇರಿಸಿದ್ದಾರಲ್ಲ. ಆ ತಿಮ್ಸಂದ್ರ ಹೇಳ್ತಾ ಇದ್ರು ಚಿಂತಾಮಣಿಯಲ್ಲಿ 13 ಸರ್ವೆ ನಂಬರ್ 13(1), 13(2), 3, 4, 5, 29ನೇ ಸರ್ವೆ ನಂಬರು ಶಿಡ್ಲಘಟ್ಟ ದೇವಸ್ಥಾನ ಮಾಲೂರಿನಲ್ಲಿ. ಆ ಚಿಕ್ಕ ತಿರುಪತಿಯಲ್ರಿ ಒಬ್ಬ ಅಲ್ಪಸಂಖ್ಯಾತ ಇಲ್ಲ. ಚಿಕ್ಕ ತಿರುಪತಿಯಲ್ಲಿ ಇವತ್ತು ಇಡೀ ಆ ಮಾಲೂರು ತಾಲೂಕಿನಲ್ಲಿ 100 ಎಕರೆಗೂ ಹೆಚ್ಚು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇದು ಯಾಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ಅಲ್ಲಿ ಮೇಲೆ ಕುಳಿತಿದ್ದಾರೆ, ಇನ್ನೂ ಕೂಡ ಇದನ್ನ ನ್ಯಾಯ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು, ನಮ್ಮ ಸರ್ಕಾರ ಇನ್ನೂ ಉಳಿದಿದೆ. ಜಂಟಿ ಸದನ ಸಮಿತಿಯನ್ನು ಈಗಾಗಲೇ ಮಾಡಿದ್ದಾರೆ. ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ನಾನು ಕೂಡ ನಿಮ್ಮ ಪರವಾಗಿ 24ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದೇವೆ. ಮುಂದಿನ 15 ದಿವಸಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ಕಾನೂನು ಬಾಹಿರವಾಗಿ ವಕ್ಫ್ ಆಡಳಿತ ಮಂಡಳಿಗೆ ಅಧಿಕಾರ ಕೊಟ್ಟಿದ್ರು, ಆ ಅಧಿಕಾರವನ್ನೆಲ್ಲ ಕೂಡ ಹಿಂದೆ ತೆಗೆದುಕೊಂಡು ಕಾನೂನು ರೀತಿ ಏನ್ ಕ್ರಮ ಆಗಬೇಕು ಆ ಕಾಯ್ದೆಗೆ ತಿದ್ದುಪಡಿಯನ್ನು ನಾವು ತರ್ತೇವೆ ಅಂತೇಳಿ ಇವತ್ತು ನಿಮಗೆಲ್ಲ ಕೂಡ ಸಭೆ ಮೂಲಕ ನಿಮಗೆ ಮಾತನ್ನ ಕೊಡ್ತಾ ಇದ್ದೇನೆ. ಇದು ಆಗುತ್ತೆ, ನಮ್ಮ ಆಡಳಿತ, ನಮ್ಮ ದರ್ಪ ಎಲ್ಲ ಹೋಗುತ್ತೆ. ಈ 15 ದಿವಸದಲ್ಲಿ ಏನೆಲ್ಲ ಆಸ್ತಿಗಳನ್ನ ನಾವು ವಶಪಡಿಸಿಕೊಳ್ಬಹುದು ಅದನ್ನು ವಶಪಡಿಸಿಕೊಳ್ಬಿಡೋಣ ಅಂತ ಹೇಳಿ ದುರುದ್ದೇಶದಿಂದ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ನಿಂದ ಇವತ್ತು ಈ ಎಲ್ಲ ಆಸ್ತಿಗಳ ಮೇಲೆ ಜಿಲ್ಲಾಧಿಕಾರಿಗಳಿಗೆ, ಎಸಿಗಳಿಗೆ, ತಹಶೀಲ್ದಾರ್ಗಳಿಗೆ ಇವತ್ತು ಒತ್ತಡವನ್ನ ತಂದು ವಕ್ಫ್ ಆಸ್ತಿಗಳನ್ನಾಗಿ ಸೇರಿಸ್ಕೊಳ್ತಾ ಇದ್ದಾರೆ. ನೀವೇನ್ ಸೇರಿಸ್ತಿರೋ ಸೇರಿಸ್ಕೊಳ್ಳಿ, 15 ದಿವಸ ಆದ್ಮೇಲೆ ಮತ್ತೆ ಅದನ್ನ ವಾಪಸ್ ರೈತರಿಗೆ ತಂದುಕೊಡುವಂತ ಕೆಲಸ ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಸೇರಿ ಮಾಡ್ತೇವೆ. ಒಂದೇ ಒಂದು ಉದಾಹರಣೆ ನಿಮಗೆ, ವಿರೋಧ ಪಕ್ಷದ ನಾಯಕರು ಅವರ ಗತ್ತು ಎಂತದು ಅಂತ ನಿಮಗೆ ಹೇಳಲಿಕ್ಕೆ ಕಳೆದ ವಾರನೇ ಹೇಳಿದ್ರು. 10 ದಿವಸದಿಂದ ನಾನು ಕಂದುವಾರಕ್ಕೆ ಬರ್ತೇನೆ. ಅಲ್ಲಪ್ಪ, ವಿಶ್ವೇಶ್ವರಯ್ಯನವರು ಓದಿರ್ತಕ್ಕಂಥ ಶಾಲೆಯನ್ನ ವಕ್ಫ್ ಮಾಡ್ಕೊಂಡಿದ್ದಾರಲ್ಲ, ಈ ಅನ್ಯಾಯವನ್ನ ನಾವು ಸರಿಪಡಿಸಬೇಕು ಡಾಕ್ಟ್ರೆ, ನಾನು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಬರಕ್ ಮುಂಚೆನೆ ಕಳೆದ ವಾರ ಇದೇ ಕಂದಾಯ ಇಲಾಖೆ ಅಧಿಕಾರಿಗಳು ಏನು ಈ ಶಾಲೆಯನ್ನ ವಕ್ಫ್ ಆಸ್ತಿ ಅಂತ ಮಾಡಿದ್ರು ಅದನ್ನ ಮತ್ತೆ ಇವತ್ತು ಶಾಲೆಗೆ ಸೇರಿಸಿದ್ದಾರೆ. ಇದು ವಿರೋಧ ಪಕ್ಷದ ಗತ್ತು, ಗಮ್ಮತ್ತು. ಹಾಗಾಗಿ ಇಡೀ ರಾಜ್ಯದಲ್ಲಿ ಈ ರೀತಿಯಲ್ಲಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ವಿರುದ್ಧ ಸಿಡಿದದ್ದು ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಪಕ್ಷದ ನಾಯಕರುಗಳು ಒಕ್ಕೊರಲಿನಿಂದ, ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡ್ತೇವೆ. ಇಡೀ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ, ಈ ಭಾಗದ ಎಲ್ಲ ಕಡೆ ರೈತರು, ಈಗ ತಾನೇ ನಮ್ಮ ಒಬ್ಬ ರೈತ ಬಂದಿದ್ರು, ಗೆದರೆ ಗ್ರಾಮ, ಹೊಸೂರು ಹೋಬಳಿ, ಗೌರಿಬಿದನೂರು ತಾಲೂಕು, ಅವರು ಮೇಷ್ಟ್ರು ಆಗಿದ್ದಾರೆ. ತಲಾಂತರದಿಂದ ಪೂರ್ವ ಇವತ್ತು ಅವರಿಗೆ ಬಂದಿರತಕ್ಕಂಥದ್ದು ಅವ್ರ ಅಜ್ಜಿ ಕೊಟ್ಟಿದ್ದ ಆಸ್ತಿ, ಅವ್ರಿಗೆ ಗೊತ್ತಿಲ್ಲ, ಪಾಣಿ ನೋಡ್ತಾರಂತೆ ವಕ್ಫ್ ಅಂತ ಮಾಡ್ಕೊಂಡಿದ್ದಾರೆ. ರೈತ ಬಂಧುಗಳೇ, ನೀವು ಕೂಡ ಒಂದ್ಸಲಿ ಪಾಣಿನ ಒಂದ್ಸಲಿ ಚೆಕ್ ಮಾಡ್ಕೊಂಡ್ರಪ್ಪ. ಯಾರ ಆಸ್ತಿನ ಏನು ವಕ್ಫ್ ಅಂತ ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ನಮ್ದು ನೋಡ್ಕೋಬೇಕು ಅನ್ಸುತ್ತೆ. ಇವರೆಲ್ಲ ನೋಡ್ಕೊಳಲ್ಲ ಅಂತ ನಮ್ಮವೇ ಮಾಡ್ಬಿಡ್ತಾರೆ ಶಕಣ ಬೇಕಿದ್ರೆ. ಹಾಗಾಗಿ
ಇವತ್ತು ನಿಮ್ಮೆಲ್ಲರ ಪರವಾಗಿ ಬಿಜೆಪಿ ಇದೆ. ಬಿಜೆಪಿ ಸತ್ತಿಲ್ಲ, ಸೋತಿರಬಹುದು 23ರಲ್ಲಿ. ಮತ್ತೆ ಸರ್ಕಾರ ಬರುತ್ತೆ. ಈ ರಾಜ್ಯದಲ್ಲಿ ಆಗುವಂತ ಎಲ್ಲ ಅನ್ಯಾಯಗಳನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ. ಈಗ ನಾವೆಲ್ಲ ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರ ಮಾತುಗಳನ್ನ ಕೇಳೋಣ. ಬಂದಿರತಕ್ಕಂತ ಎಲ್ಲ ರೈತ ಬಂಧುಗಳಿಗೆ, ನಮ್ಮ ಕಾರ್ಯಕರ್ತ ಬಂಧುಗಳಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ನಾಯಕರುಗಳಿಗೆ